ನಿಮ್ಗೆ ಗೊತ್ತಾ, ಭಾರತದ ಪವರ್ಫುಲ್ ಉದ್ಯಮಿಗಳು ದೊಡ್ಡ ಬಂಡವಾಳ ಅಥವಾ ಫ್ಯಾನ್ಸಿ ಡಿಗ್ರಿಗಳನ್ನ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ. ಅವರೆಲ್ಲ ದೊಡ್ಡ ದೊಡ್ಡ ಕನಸು ಇಟ್ಕೊಂಡು, ಸ್ಟ್ರಾಂಗ್ ರೀಸನ್ ಇಟ್ಕೊಂಡು, ಸರಿಯಾದ ಸಪೋರ್ಟ್ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿ ಸಕ್ಸಸ್ ಆದ್ರು. ಯಾವ್ದಾದ್ರೂ ಬಿಸ್ನೆಸ್ ಶುರು ಮಾಡಬೇಕು, ಇರೋ ಬಿಸ್ನೆಸ್ ಅನ್ನ ದೊಡ್ಡ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಥಿಂಕ್ ಮಾಡ್ತಿರೋ ನೀವು ಈಗ ಇಮ್ಯಾಜಿನ್ ಮಾಡಿ, ನಿಮಗೆ ಅದೇ ರೀತಿಯ ಸಪೋರ್ಟ್ ನೀವಿರುವಂತ ಜಾಗದಲ್ಲೇ ಸಿಕ್ಕರೆ ಹೇಗಿರುತ್ತೆ? ನೀವು ಹುಬ್ಬಳ್ಳಿಯವರಾಗಿದ್ಕೊಂಡು ಹುಬ್ಬಳ್ಳಿಯ ಹೃದಯ ಭಾಗದಲ್ಲೇ ಈ ರೀತಿಯ ಮಾರ್ಗದರ್ಶನ, ಸಪೋರ್ಟ್ ನಿಮಗೆ ಸಿಕ್ಕಿದ್ರೆ ಹೇಗಿರುತ್ತೆ? ಹಾಯ್ ಹಲೋ ನಮಸ್ಕಾರ, ಬಾಸ್ ವಾಲಾ ಚಾನೆಲ್ಗೆ ಸ್ವಾಗತ. ನಾನು ಶೇಷಕೃಷ್ಣ ಭಟ್. ಸ್ಮಾಲ್ ಬಿಸ್ನೆಸ್ ಎಜುಕೇಶನ್ ನಲ್ಲಿ ಭಾರತದ ಲೀಡಿಂಗ್ ಪ್ಲಾಟ್ಫಾರ್ಮ್ ಆಗಿರೋ ಬಾಸ್ ವಾಲಾ ಈಗ ದೇಶದ ಮೋಸ್ಟ್ ರೆಸ್ಪೆಕ್ಟೆಡ್ ಹಾಗೂ ಸ್ಟಾರ್ಟ್ಅಪ್ಗಳಿಗೆ ಸಹಾಯ ಮಾಡೋ ದೇಶಪಾಂಡೆ ಸ್ಟಾರ್ಟ್ಅಪ್ಸ್ ಜೊತೆಗೆ ಕೈ ಜೋಡಿಸಿದೆ. ಇದು ಕೇವಲ ಒಂದು ಕೊಲಾಬರೇಷನ್ ಅಲ್ಲ, ಇದು ಎರಡು ಪವರ್ಫುಲ್ ಫೋರ್ಸ್ಗಳ ಸಮ್ಮಿಲನ. ಒಂದು ಗ್ರಾಸ್ ರೂಟ್ ನಾಲೆಜ್ ಹಾಗೂ ಮಾರ್ಗದರ್ಶನವನ್ನ ನೀಡಿದ್ರೆ, ಇನ್ನೊಂದು ಭಾರತದ ಆಂಟ್ರಪ್ರನ್ಯೂರ್ ಮನೋಭಾವವನ್ನ ಸದೃಢಗೊಳಿಸುತ್ತೆ. ಈಗ ಮೊದಲಿಗೆ ಬಾಸ್ ವಾಲಾ ಬಗ್ಗೆ ಮಾತಾಡೋಣ. ಬಾಸ್ ವಾಲಾ ಭಾರತದ ಉದ್ಯಮಿಗಳಿಗೆ ಭಾರತದ ನಂಬರ್ 1 ಪ್ಲಾಟ್ಫಾರ್ಮ್ ಆಗಿದೆ. ಅಷ್ಟೇ ಅಲ್ಲ, 6 ಭಾಷೆಗಳಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳು, 2000ಕ್ಕೂ ಹೆಚ್ಚು ತಜ್ಞ ಮಾರ್ಗದರ್ಶಕರು ಮತ್ತು 1 ಮಿಲಿಯನ್ಗೂ ಹೆಚ್ಚು ಸ್ಟ್ರಾಂಗ್ ಲರ್ನರ್ ಕಮ್ಯುನಿಟಿಯನ್ನು ಹೊಂದಿದೆ. ಅಷ್ಟೇ ಅಲ್ಲ, ಲಕ್ಷಾಂತರ ಮಂದಿಗೆ ತಮ್ಮ ಆಲೋಚನೆಗಳನ್ನ ಆದಾಯವನ್ನಾಗಿ ಪರಿವರ್ತಿಸೋದಕ್ಕೆ ಬಾಸ್ ವಾಲಾ ಸಹಾಯ ಮಾಡಿದೆ. ಹಾಗೇನೆ ದೇಶಪಾಂಡೆ ಸ್ಟಾರ್ಟ್ಅಪ್ಸ್, ಇದು ಕೇವಲ ಇನ್ಕ್ಯುಬೇಟರ್ ಅಥವಾ ಸಣ್ಣ ಸ್ಟಾರ್ಟ್ಅಪ್ ಅಲ್ಲ, ಉದ್ಯಮ ವಲಯದಲ್ಲಿ ಇದೊಂದು ಕ್ರಾಂತಿ ಅಂತಾನೆ ಹೇಳ್ಬೋದು. ಭಾರತದ ಅಭಿವೃದ್ಧಿಗಾಗಿ ಗ್ರಾಮೀಣ ಭಾಗ ಮತ್ತು ಟೈರ್ 2, ಟೈರ್ 3ಯ ಉದ್ಯಮಿಗಳನ್ನ ಸಬಲೀಕರಣಗೊಳಿಸುವ ಧ್ಯೇಯದೊಂದಿಗೆ ಮುನ್ನುಗ್ತಾ ಇದೆ. ಇವರು 517ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿಗೆ ಸಪೋರ್ಟ್ ಮಾಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. 3100ಕ್ಕೂ ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿಸಿದ್ದಾರೆ. 836 ಕೋಟಿ ಆದಾಯವನ್ನು ಗಳಿಸಿದ್ದಾರೆ. ದೇಶಪಾಂಡೆ ಸ್ಟಾರ್ಟ್ಅಪ್ಸ್ ಅಂದ್ರೆ ನಮ್ಮ ಭಾರತದ ಹಳ್ಳಿಗಳಿಂದ ಬರೋ ಹೊಸ ಐಡಿಯಾಗಳಿಗೆ ಜೀವ ತುಂಬೋ ಜಾಗ ಅಂತ ಹೇಳಿದ್ರು ತಪ್ಪಾಗಲ್ಲ. ಈಗ ಬಾಸ್ ವಾಲಾ ಹಾಗೂ ದೇಶಪಾಂಡೆ ಸ್ಟಾರ್ಟ್ಅಪ್ಸ್, ಈ ಎರಡೂ ಪವರ್ಫುಲ್ ಶಕ್ತಿಗಳು ನಿಮಗೆ ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮ್ ಅನ್ನ ಕೊಡೋದಕ್ಕೆ ಒಟ್ಟಾಗಿ ರೆಡಿಯಾಗಿ ನಿಂತ್ಕೊಂಡಿದ್ದು, ಬಿಸ್ನೆಸ್ ನಲ್ಲಿ ಮುಂದಿನ ಹೆಜ್ಜೆ ಇಡಲು ಹಾಗೂ ನಿಮ್ಮ ಬಿಸ್ನೆಸ್ ಅನ್ನ ಆರಂಭಿಸೋದಕ್ಕೆ ಸಹಾಯವಾಗೋ ರೀತಿಯಲ್ಲಿ 1 ದಿನದ ಪ್ರಾಕ್ಟಿಕಲ್ ವರ್ಕ್ಶಾಪ್ ಅನ್ನ ಡಿಸೈನ್ ಮಾಡಿದೆ. ನೀವು ಹೋಮ್ ಬೇಸ್ಡ್ ಪ್ರಾಡಕ್ಟ್ ಮಾಡೋ ಗೃಹಿಣಿಯಾಗಿರ್ಬೋದು, ಅಥವಾ ತಮ್ಮದೇ ಆದಂತ ಯಾವ್ದಾದ್ರೂ ಬಿಸ್ನೆಸ್ ಆರಂಭಿಸಬೇಕು ಅಂತ ಕನಸು ಕಾಣ್ತಿರುವಂತ ಯುವಕರಾಗಿರ್ಬೋದು, ಅಥವಾ ರಿಟೇಲ್ ಶಾಪ್ ಓನರ್ ಆಗಿದ್ದು ಅದನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋ ಯೋಚನೆಯಲ್ಲಿರೋರಾಗಿರ್ಬೋದು, ಇಲ್ಲ ಐಡಿಯಾ ಇದೆ ಆದ್ರೆ ಬಿಸ್ನೆಸ್ ಹೇಗೆ ಆರಂಭಿಸಬೇಕು, ಹೇಗೆ ರನ್ ಮಾಡಬೇಕು ಅಂತ ದಿಕ್ಕು ತೋಚದೆ ಇರುವಂತವರಾಗಿರ್ಬೋದು. ಇಲ್ಲಿದೆ ನೋಡಿ ನಿಮಗೆ ಅದ್ಭುತ ಅವಕಾಶ. ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನ ಕೂಡ ನೀವಿಲ್ಲಿ ಕಲಿಬಹುದು. ಹಾಗಿದ್ರೆ ನೀವು ಕೇವಲ 1 ದಿನದಲ್ಲಿ ಇಲ್ಲಿ ಏನೇನ್ ಕಲಿಬಹುದು ಗೊತ್ತಾ? 9 ರಿಂದ 10 ಗಂಟೆ. ನೀವು ಬಾಸ್ ಆಗಲು ಸಾಧ್ಯವಿರುವಾಗ ಬೇರೆಯವರಿಗಾಗಿ ಯಾಕೆ ಕೆಲಸ ಮಾಡ್ತೀರಿ? ಆ ಮೈಂಡ್ ಸೆಟ್ ಅಥವಾ ಮನಸ್ಥಿತಿಯಿಂದ ಹೊರಬರೋದಕ್ಕೆ ಹಾಗೂ ಬಾಸ್ ಮೈಂಡ್ ಸೆಟ್ ಅನ್ನ ರೂಢಿಸಿಕೊಳ್ಳೋದಕ್ಕೆ ನಿಮಗೆ ಈ ಸೆಷನ್ ಸಹಾಯ ಮಾಡುತ್ತೆ. ಅದಾದ್ಮೇಲೆ ಇನ್ನು 10 ರಿಂದ 12 ಗಂಟೆವರೆಗೆ 4 ರಿಯಲ್ ಬಿಸ್ನೆಸ್ ಕೇಸ್ ಸ್ಟಡೀಸ್, ಫುಡ್ ಬಿಸ್ನೆಸ್ ನಿಂದ ಫ್ಯಾಷನ್ ಹಾಗೇನೆ ಸರ್ವಿಸ್ ಬಿಸ್ನೆಸ್ ವರೆಗೆ ಎಲ್ಲವನ್ನ ಕೂಡ ನೀವು ತಿಳ್ಕೊಳ್ಬಹುದು. ಇನ್ನು 12 ರಿಂದ 1 ಗಂಟೆ ನಿಮ್ಮ ಸ್ಕಿಲ್ ಮತ್ತು ಗುರಿಗಳಿಗೆ ಸರಿಯಾಗುವಂತ ಸರಿಯಾದ ಬಿಸ್ನೆಸ್ ಐಡಿಯಾವನ್ನ ಈ ಸೆಷನ್ ನಲ್ಲಿ ನೀವು ಕಂಡುಕೊಳ್ಬಹುದು. ಇದಾದ್ಮೇಲೆ 1 ರಿಂದ 2 ಗಂಟೆವರೆಗೆ ಬ್ರೇಕ್ಔಟ್ ಸೆಷನ್, ಅಂದ್ರೆ ಊಟದ ಸಮಯ. ಈ ಊಟದ ಸಮಯದಲ್ಲಿ ಬ್ರೇಕ್ಔಟ್ ಸೆಷನ್, ನೆಟ್ವರ್ಕ್, ರಿಫ್ಲೆಕ್ಟ್, ಕನೆಕ್ಟ್, ಅಂದ್ರೆ ಊಟದ ಜೊತೆಗೇನೆ ನೀವು ಅಲ್ಲಿರುವವರ ಜೊತೆಗೆ ನಿಮ್ಮ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಮಾತುಕತೆ ನಡೆಸೋದಕ್ಕೆ, ಅವರಿಂದ ಒಂದಷ್ಟು ಇನ್ಪುಟ್ಸ್ ಗಳನ್ನ ಪಡೆದುಕೊಳ್ಳೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಬ್ರೇಕ್ಔಟ್ ಸೆಷನ್ ಆದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಸೆಷನ್ 2 ರಿಂದ 3 ಗಂಟೆವರೆಗೆ ಲೀಗಲ್ ಸೆಟಪ್, ಬಿಸ್ನೆಸ್ ಆರಂಭಿಸೋದಕ್ಕೆ ಬೇಕಾದ ಕಾನೂನು ಪ್ರಕ್ರಿಯೆಗಳು, ಪರ್ಮಿಷನ್ಸ್ ಏನೇನು ಬೇಕಾಗತ್ತೆ, ಲೈಸೆನ್ಸ್ ಏನೇನು ಪಡ್ಕೊಳ್ಬೇಕಾಗತ್ತೆ, ಅದಕ್ಕೆ ದಾಖಲೆಗಳು ಏನೇನು ಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ನೀವು ಈ ಸೆಷನ್ ಅಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತೀರಿ. ಇದಾದ ನಂತರ 3 ರಿಂದ 4 ಗಂಟೆವರೆಗೆ ಕಂಪ್ಲೀಟ್ ಆಗಿ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಹಣಕಾಸಿನ ವಿಚಾರಗಳ ಬಗ್ಗೆ ನೀವು ಕಲಿತೀರಿ. ಅಕೌಂಟ್ಸ್ ಇರ್ಬೋದು, GST ಇರ್ಬೋದು,
ಬೆಲೆ ನಿಗದಿ ಮಾಡೋದಿರ್ಬೋದು, ಅಂದ್ರೆ ಸಂಪೂರ್ಣವಾಗಿ ಹಣಕಾಸಿನ ನಿರ್ವಹಣೆಯ ಬಗ್ಗೆ ಈ ಸೆಷನ್ ಅಲ್ಲಿ ನೀವು ಕಲಿತೀರಿ. ಹಣಕಾಸು ನಿರ್ವಹಣೆ ಸೆಷನ್ ಮುಗಿತಾ ಇದ್ದಂಗೆ 4 ರಿಂದ 5ರವರೆಗಿನ ಈ ಸೆಷನ್ ಇದೆಯಲ್ಲ, ಇದು ತುಂಬಾ ಮುಖ್ಯ. ಬಿಸ್ನೆಸ್ ಅಂತ ಹೇಳಿ ಬಂದಾಗ ಯಾರು ಇಂಪಾರ್ಟೆಂಟ್ ಹೇಳಿ? ಗ್ರಾಹಕರು. ಹೌದು, ಈ ಸೆಷನ್ ನಲ್ಲಿ ನೀವು ಗ್ರಾಹಕರನ್ನ ಗುರುತಿಸೋದು ಹೇಗೆ, ಗ್ರಾಹಕರನ್ನ ಬರುವಂತೆ ಮಾಡೋದು ಹೇಗೆ, ಗ್ರಾಹಕರನ್ನ ಪಡೆಯೋದು ಹೇಗೆ, ಬಂದ ಗ್ರಾಹಕರನ್ನ ಉಳಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ಸಂಪೂರ್ಣವಾಗಿ ಕಲಿತೀರಿ. ಇದಾದ ಮೇಲೆ 5 ರಿಂದ 7 ಗಂಟೆವರೆಗೆ ಒಂದು ಬ್ಯೂಟಿಫುಲ್ ಸೆಷನ್. ಇಲ್ಲಿ ನಿಮ್ಮ ಬಿಸ್ನೆಸ್ ಪ್ಲಾನ್ ಅನ್ನ ಪ್ರಸ್ತುತಪಡಿಸೋದಕ್ಕೆ ಅವಕಾಶ ಇದೆ. ಹಾಗೇನೆ ಅದಕ್ಕೆ ನೀವು ಅಲ್ಲಿದ್ದವರಿಂದ ಪ್ರತಿಕ್ರಿಯೆಯನ್ನು ಕೂಡ ಪಡ್ಕೊಳ್ಬಹುದು. ಅದಷ್ಟೇ ಅಲ್ಲ, ಆಮೇಲೆ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾರ್ಗದರ್ಶಕರು ಹಾಗೇನೆ ಹೊಸ ಉದ್ಯಮಿಗಳೊಂದಿಗೆ ಸಂಪರ್ಕ ಬೆಳೆಸೋದಕ್ಕೆ, ಅವ್ರ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಇದು ನಿಮಗೆ ಒಂದು ದೊಡ್ಡ ಅವಕಾಶ. ಇಷ್ಟೆಲ್ಲ ಗೊತ್ತಾದ ಮೇಲೆ ನಿಮ್ಗೆ ಅನ್ನಿಸ್ಬೋದು, ಹಾಗಿದ್ರೆ ಈ ವರ್ಕ್ಶಾಪ್ಗೆ ಯಾರು ಹಾಜರಾಗಬೇಕು ಅಂತ. ಅದನ್ನ ಈಗ ನಾನು ಹೇಳ್ತೀನಿ ಕೇಳಿ. ಬೇರೆಯವರಿಗಾಗಿ ಕೆಲಸ ಮಾಡಿದ್ದು ಸಾಕಪ್ಪ, ನಾವು ಸ್ವಾವಲಂಬಿಗಳಾಗಬೇಕು ಅಂತ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇರುವಂತವ್ರು, ಹೋಮ್ ಬೇಸ್ಡು, ಫುಡ್, ಫ್ಯಾಷನ್ನು, ರಿಟೇಲ್ ಅಥವಾ ಸರ್ವಿಸ್ ಬಿಸ್ನೆಸ್ ನಡೆಸ್ತಾ ಇರುವಂತವ್ರು ಅಥವಾ ನಡೆಸಬೇಕು ಅಂತ ಯೋಚಿಸ್ತಾ ಇರುವಂತವ್ರು, ಬಿಸ್ನೆಸ್ ನ ಆರಂಭಿಕ ಹಂತದಲ್ಲಿ ಕ್ಲಾರಿಟಿ ಇಲ್ದೇನೆ ಸ್ಟ್ರಗಲ್ ಮಾಡ್ತಾ ಇರುವಂತವ್ರು, ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಬೇಕು ಅಂತ ದೊಡ್ಡ ಕನಸನ್ನ ಕಟ್ಕೊಂಡು ನನಸು ಮಾಡೋದಿಕ್ಕೆ ಹೊರಟಿರುವಂತವ್ರು ಈ ವರ್ಕ್ಶಾಪ್ಗೆ ಹಾಜರಾಗಬಹುದು. ಒಂದು ನೆನಪಿಟ್ಕೊಳ್ಳಿ, ಬಿಸ್ನೆಸ್ ಆರಂಭಿಸೋದಕ್ಕೆ ನಿಮಗೆ MBA ಅಥವಾ ಲಕ್ಷಾಂತರ ರೂಪಾಯಿಗಳ ಅಗತ್ಯ ಇಲ್ಲ. ನಿಮಗೆ ಏನ್ ಬೇಕಾಗಿರೋದು ಗೊತ್ತಾ? 1 ದಿನದ ಸಂಪೂರ್ಣ ಫೋಕಸ್ ಮತ್ತು ಮಾರ್ಗದರ್ಶನ. ಅದು ಕಂಪ್ಲೀಟ್ ಆಗಿ ಈ ವರ್ಕ್ಶಾಪ್ ಅಲ್ಲಿ ನಿಮಗೆ ಸಿಗುತ್ತೆ. ಹಾಗಿದ್ರೆ ಈ ವರ್ಕ್ಶಾಪ್ ಯಾವಾಗ, ಎಲ್ಲಿ ನಡೆಯುತ್ತೆ, ರಿಜಿಸ್ಟರ್ ಆಗೋದು ಹೇಗೆ? ತುಂಬಾ ಸಿಂಪಲ್ ನೋಡಿ. ಇದೇ ಶನಿವಾರ ಜುಲೈ 5ನೇ ತಾರೀಕಿಗೆ ಹುಬ್ಬಳ್ಳಿಯ ಗೋಕುಲ್ ರೋಡ್ ನಲ್ಲಿರುವಂತ ದೇಶಪಾಂಡೆ ಸ್ಟಾರ್ಟ್ಅಪ್ಸ್ ನಲ್ಲಿ ಈ ವರ್ಕ್ಶಾಪ್ ನಡೆಯುತ್ತೆ. ನೀವು ಈ ವರ್ಕ್ಶಾಪ್ಗೆ ಅಟೆಂಡ್ ಆಗಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ರಿಜಿಸ್ಟರ್ ಆಗಬಹುದು. ಸೀಟ್ಗಳು ತುಂಬಾ ಸೀಮಿತವಾಗಿವೆ. ಇದು ಪ್ರಾಕ್ಟಿಕಲ್ ಅನುಭವವನ್ನ ನಿಮಗೆ ಕೊಡುತ್ತೆ ಮತ್ತು ನಿಮ್ಮ ಬಿಸ್ನೆಸ್ ಅನ್ನ ಆರಂಭಿಸೋದಕ್ಕೆ ಇದು ಮೊದಲನೇ ಹೆಜ್ಜೆ. ಇಲ್ಲಿಂದ ನೀವು ಹೊರಡುವಾಗ ಬಿಸ್ನೆಸ್ ಐಡಿಯಾ, ಸರ್ಟಿಫಿಕೇಟ್ ಮತ್ತು ಹೊಸ ಎನರ್ಜಿಯೊಂದಿಗೆ ಹೊರಡ್ತೀರಿ. ನೆನ್ಪಿಡಿ, ಬಾಸ್ವಾಲಾ ಹಾಗೂ ದೇಶಪಾಂಡೆ ಸ್ಟಾರ್ಟ್ಅಪ್ಸ್ ನಿಮಗೆ ಕೇವಲ ಕೆಲವೇ ಗಂಟೆಗಳಲ್ಲಿ ಮರೆತು ಹೋಗೋ ಮೋಟಿವೇಶನ್ ಕೊಡೋದಕ್ಕಾಗಿ ಈ ವರ್ಕ್ಶಾಪ್ ಮಾಡ್ತಾ ಇಲ್ಲ. ನಿಮ್ಮ ಸ್ವಂತ ಬಿಸ್ನೆಸ್ ಆರಂಭಿಸಿ ನೀವೇ ಬಾಸ್ ಆಗಲು ನಿಮಗೆ ಬೇಕಾದ ಟೂಲ್ಸ್, ಜ್ಞಾನ ಮತ್ತು ರಿಯಲ್ ಸಪೋರ್ಟ್ ನೀಡೋದಕ್ಕೆ ನಾವು ಇಲ್ಲಿದ್ದೀವಿ. ಈ ವರ್ಕ್ಶಾಪ್ ಮಾಡ್ತಾ ಇದ್ದೇವೆ. ಇದು ನಿಮ್ಮ ಟೈಮ್. ಫಂಡ್ಗೋಸ್ಕರ ಕಾಯಬೇಡಿ, ಲಕ್ಗೋಸ್ಕರ ಕಾಯಬೇಡಿ. ಮೊದಲನೇ ಹೆಜ್ಜೆ ಇಟ್ಟು ಜುಲೈ 5ರಂದು ಹುಬ್ಬಳ್ಳಿಯಲ್ಲಿ ನಮ್ಮೊಂದಿಗೆ ಸೇರಿ. ಭಾರತ ಬೆಳೆಯಲಿ, ಉದ್ಯಮಿಗಳು ಬೆಳೆಯಲಿ, ಜೊತೆಗೆ ನೀವು ಬೆಳೆಯಿರಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.